ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಘಟನೆ ಇವತ್ತು ನಡೆದಿರತಕ್ಕಂಥದ್ದು. ಖಾನಾಪುರ ತಾಲೂಕಿನ ಅನೇಕ ಗ್ರಾಮಗಳು, ಕಾಡಂಚಿನ ಗ್ರಾಮಗಳು ಪ್ರತಿ ಮಳೆಗಾಲದ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು. ಈ ಒಂದು ಗ್ರಾಮಗಳಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿರಲಿಲ್ಲ. ಹೀಗಾಗಿ ಜನ ಇಲ್ಲಿ ಮುಖ್ಯವಾಹಿನಿಗೆ ಬರೋಕ್ಕೆ ಸಾಕಷ್ಟು ದಿನಗಳಿಂದ ಹೋರಾಟ ಮಾಡ್ತಿದ್ರು. ಆದರೆ ಇವತ್ತು ಸರ್ಕಾರ ತಳೆವಡಿ ಅಂತಕ್ಕಂಥ ಒಂದು ಗ್ರಾಮದ ಜನರಿಗೆ ಪುನರ್ವಸತಿ ಚೆಕ್ ಅನ್ನು ವಿತರಣೆ ಮಾಡಿ ಆ ಗ್ರಾಮವನ್ನು ಸಂಪೂರ್ಣವಾಗಿ ಖಾಲಿ ಮಾಡೋಕ್ಕೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಒಟ್ಟು ಖಾನಾಪುರ ತಾಲೂಕಿನಲ್ಲಿ, ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕು ಪಶ್ಚಿಮ ಘಟ್ಟ ಪ್ರದೇಶ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿ ಸಾಕಷ್ಟು ಗ್ರಾಮಗಳು ಇಂದಿಗೂ ಕೂಡ ಹಿಂದುಳಿದಿರ್ತಕ್ಕಂಥದ್ದು. ಇದು ಭೀಮಗಡ ವನ್ಯಜೀವಿ ಧಾಮವಾಗಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಯಾವುದೇ ರೀತಿ ಅಭಿವೃದ್ಧಿಗೊಳಿಸಕ್ಕಾಗಲ್ಲ. ಶಾಲೆ ಆಗಿರ್ಬೋದು ಮತ್ತು ಆಸ್ಪತ್ರೆ ಹಾಗೇನೆ ರಸ್ತೆಗಳು ಮಾಡೋಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಇಲ್ಲಿನ ಅರಣ್ಯ ನಿವಾಸಿಗಳು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು. ಇಲ್ಲಿ ಜನ ಮಳೆಗಾಲದಲ್ಲಿ ಸುಮಾರು 4 ತಿಂಗಳುಗಳ ಕಾಲ ಸಂಪರ್ಕವನ್ನ ಕಳೆದುಕೊಳ್ತಾ ಇದ್ರು. ಅಲ್ಲಿವರೆಗೂ ರೇಷನ್ ಅನ್ನ ಮನೆಗಳೇ ಇಟ್ಕೊಂಡು ಅಲ್ಲಿ ಯಾವುದೇ ಕಾರಣಕ್ಕೂ ಹೊರಗಡೆ ಬರಲ್ಲ. ಈ ಒಂದು ಗ್ರಾಮಗಳಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿದೆ. ನಿರುದ್ಯೋಗ ಸಮಸ್ಯೆ ಇದೆ. ಇಲ್ಲಿನ ಜನ ಗೋವಾ ಮತ್ತು ಮಹಾರಾಷ್ಟ್ರಕ್ಕೆ ಗುಳೆ ಹೋಗ್ತಾರೆ. ಕೇವಲ ಹಿರಿಯರು ಮಾತ್ರ ಇರತಕ್ಕಂಥದ್ದು. ಕಳೆದ ವರ್ಷ ಅಮಗಾವ್ನ ಒಂದು ದೃಶ್ಯ ಸಾಕಷ್ಟು ವೈರಲ್ ಆಗಿತ್ತು. ಈ ಒಂದು ಅಮಗಾವ್ನಲ್ಲಿ ಮಹಿಳೆಯೊಬ್ಬರು ಜ್ವರದಿಂದ ಬಳಲುವಂತ ಸಂದರ್ಭದಲ್ಲಿ ಅವರನ್ನ ಹೆಗಲ ಮೇಲೆ 8 ಕಿಲೋಮೀಟರ್ನ ಮುಖ್ಯವಾಹಿನಿಗೆ ತರಕ್ಕೆ ಪ್ರಯತ್ನ ಪಟ್ಟರು. ಬಳಿಕ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಟ್ಟರು ಕೂಡ ಅವರ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರ್ತಕ್ಕಂಥದ್ದು. ಇದು ಅರಣ್ಯವಾಸಿಗಳಿಗೆ ಅರಣ್ಯ ರೋದನವಾಗಿ ಇಷ್ಟು ದಿನ ವ್ಯಕ್ತವಾಗಿತ್ತು. ಈಗ ತಳೆವಾಡಿಯ ಗ್ರಾಮದ ಜನ ಮುಂದೆ ಬಂದು ಈಗ ಆ ಒಂದು ಗ್ರಾಮವನ್ನು ತೊರೆಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಗ್ರಾಮದ 27 ಕುಟುಂಬಗಳಿಗೆ ತಲಾ 15 ಲಕ್ಷ ರೂಪಾಯಿ ಚೆಕ್ ಅನ್ನ ವಿತರಣೆಯನ್ನ ಸದ್ಯ ಮಾಡಲಾಗಿರ್ತಕ್ಕಂಥದ್ದು. ಏನು ಭೀಮಗಡ ಅರಣ್ಯ ವಲಯದಲ್ಲೇ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಸಚಿವರಾದ ಈಶ್ವರ್ ಖಂಡ್ರೆ ಹಾಗೇನೆ ಸತೀಶ್ ಜಾರಕಿಹೊಳಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇನ್ನು ಯಾರೆಲ್ಲ ಗ್ರಾಮಗಳ ಜನರು ಮುಂದೆ ಬರ್ತಾರೆ ಅವರಿಗೆ ನಾವು ಪರಿಹಾರವನ್ನು ಕೊಡ್ತೇವೆ ಮತ್ತು ಪುನರ್ವಸತಿ ಕಲ್ಪಿಸ್ತೇವೆ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಅರಣ್ಯ ಪ್ರದೇಶದಲ್ಲಿ ಅಂದ್ರೆ ಖಾನಾಪುರದ ಸುಮಾರು 19,000 ಹೆಕ್ಟರ್ ಅರಣ್ಯ ಪ್ರದೇಶ ಇರತಕ್ಕಂಥದ್ದು. ಈ ಒಂದು ಭಾಗದಲ್ಲಿ ಅಂದ್ರೆ 13 ಗ್ರಾಮ ಪಂಚಾಯಿತಿಗಳಿವೆ, 13 ಗ್ರಾಮಗಳಿವೆ, ಕಂದಾಯ ಗ್ರಾಮಗಳು. ಆ ಪೈಕಿ 5 ಗ್ರಾಮಗಳು ಅತ್ಯಂತ ಅರಣ್ಯದ ಮಧ್ಯಭಾಗದಲ್ಲಿ ಇರತಕ್ಕಂಥದ್ದು. ಇವರಿಗೆ ಯಾವುದೇ ರೀತಿ ಜನರ ಸಂಪರ್ಕ ಆಗಿಲ್ಲ. ಪ್ರಮುಖವಾಗಿ ತಳೆವಡಿ ಆಗಿರ್ಬೋದು, ಗವಾಳಿ, ಪಾಸ್ಟೋಳಿ ಹಾಗೇನೆ ಇನ್ನೂ 3-4 ಗ್ರಾಮಗಳು ಜನರ ಸಂಪರ್ಕ ಬರೋದು ಬಹಳ ಕ್ಲಿಷ್ಟಕರವಾಗಿತ್ತು. ಮಳೆಗಾಲದ ಸಂದರ್ಭದಲ್ಲಿ ಇವರು ಬಹಳ ಸಂಕಷ್ಟವನ್ನ ಪಡ್ತಾ ಇದ್ರು. ಈ ಎಲ್ಲಾ ಸಂಕಷ್ಟಗಳಿಗೆ ಸದ್ಯ ಮುಕ್ತಿ ಸಿಕ್ಕಿರ್ತಕ್ಕಂಥದ್ದು. ಈಗ ಗ್ರಾಮಸ್ಥರ ಬೇಡಿಕೆ ಏನಂದ್ರೆ ನಮಗೆ ಕುಟುಂಬಗಳಿಗೆ ತಲಾ 15 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅದೇ ರೀತಿ ನಮಗೆ ಒಂದು ಎಕರೆ 1.5 ಎಕರೆ ಜಾಗವನ್ನ ಎಲ್ಲಾದ್ರೂ ಕಂದಾಯ ಗ್ರಾಮಗಳ ಪೈಕಿ ಹೊರವಲಯದಲ್ಲಿ ಕೊಡಿ, ನಾವು ಅಲ್ಲಿ ಈ ತಾಳೆವಾಡಿ ಹೆಸರನ್ನ ಇಟ್ಕೊಂಡು ಮತ್ತೊಂದು ತಾಳೆವಾಡಿ ನಿರ್ಮಾಣ ಮಾಡ್ತೀವಿ, ಹಣ ಕೊಟ್ರೆ ಅದು ಉಳಿಯಲ್ಲ ಅಂತಕ್ಕಂಥದ್ದು ಈಗ ಈ ಒಂದು ಹಣ ಪಡೆದವರ ಹೇಳಿಕೆ ಆಗಿರ್ತಕ್ಕಂಥದ್ದು. ನಾವು ಮಕ್ಕಳ ಶಾಲೆಗಳ ಕಳ್ಸಕ್ಕೆ ಸಾಕಷ್ಟು ಸಮಸ್ಯೆಯನ್ನು ಪಡ್ತಾ ಇದ್ವಿ. ಇಲ್ಲಿ ನಮಗೆ ದುಡಿಮೆ ಇರಲಿಲ್ಲ. ಆದರೂ ಕೂಡ ನಾವು ಪೂರ್ವಜರು ಇಲ್ಲಿಂದ ಇರೋ ಕಾರಣಕ್ಕಾಗಿ ನಾವು ಇಲ್ಲಿ ಇರಬೇಕಾದಂತಹ ಸ್ಥಿತಿಗಳು ನಿರ್ಮಾಣವಾಗಿತ್ತು. ಮಳೆಗಾಲದ ಸಂದರ್ಭದಲ್ಲಿ ಸುಮಾರು 5-6 ಕಿಲೋಮೀಟರ್ ಮುಖ್ಯ ರಸ್ತೆಗೆ ಬರಕ್ಕೆ ನಾವು ನಡೆದುಕೊಂಡು ಬರಬೇಕು. ಆ ಒಂದು ಮಳೆಯಲ್ಲಿ ನಮಗೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ವಿ. ಸರ್ಕಾರ ನಮ್ಮ ಎಲ್ಲಾ ಬೇಡಿಕೆಗಳಿಗೆ ಸ್ಪಂದಿಸಿ ನಮ್ಮ ಗ್ರಾಮವನ್ನ ಸದ್ಯ ಪುನರ್ವಸತಿಗಾಗಿ ಖಾಲಿಯನ್ನು ಮಾಡಿಸಿರುತ್ತೆ. ಇದು ನಮಗೆ ಚೆಕ್ ಪಡೆದು ಸಂತೋಷ ಇದೆ. ಅದೇ ರೀತಿ ನಮಗೆ ವಸತಿಗೂ ಕೂಡ ಸರ್ಕಾರ ಒಂದು ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಗ್ರಾಮಸ್ಥರ ಮುಖಂಡರ ಹೇಳಿಕೆ ಆಗಿರತಕ್ಕಂಥದ್ದು. ಒಟ್ಟು 27 ಕುಟುಂಬಗಳು ತಳೆವಾಡಿ ಗ್ರಾಮದಲ್ಲಿತ್ತು. ಆ 27 ಕುಟುಂಬಗಳನ್ನ ಸದ್ಯ ಖಾಲಿ ಮಾಡಿಸಲಾಗುತ್ತೆ ಮತ್ತು ಅವರಿಗೆ ಈಗಾಗಲೇ ಚೆಕ್ ವಿತರಣೆಯನ್ನು ಮಾಡಿರ್ತಕ್ಕಂಥದ್ದು. ಒಟ್ಟು ಭೀಮಗಡ ಅಭಯಾರಣ್ಯ ಏನಿದೆ, ಒಂದು ಕಡೆ ಕರ್ನಾಟಕದಲ್ಲಿ ಈ ಒಂದು ಅಭಯಾರಣ್ಯ ಇದ್ರೆ, ಮತ್ತೊಂದು ಕಡೆ ಗೋವಾದಲ್ಲಿ ಮಹದಾಯಿ ವೈಲ್ಡ್ ಲೈಫ್ ಸೆಂಚುರಿ ಅಂದ್ರೆ ಅದು ಹುಲಿ ಸಂರಕ್ಷಿತ ಪ್ರದೇಶ ಇರತಕ್ಕಂಥದ್ದು. ಮತ್ತೊಂದು ಕಡೆ ದಾಂಡೇಲಿ ಭಾಗದಲ್ಲೂ ಕೂಡ ದಟ್ಟ ಅರಣ್ಯ ಇದೆ. ಒಟ್ಟು ಖಾನಾಪುರ ತಾಲೂಕಿನ 15ಕ್ಕೂ ಹೆಚ್ಚು ಗ್ರಾಮಗಳು ಈ ಅರಣ್ಯದ ಮಧ್ಯದಲ್ಲಿರ್ತಕ್ಕಂಥದ್ದು. 13 ಕಂದಾಯ ಗ್ರಾಮಗಳಿಗೆ ಸಾಕಷ್ಟು ಸಮಸ್ಯೆ ಪ್ರತಿ ವರ್ಷ ಅನುಭವಿಸ್ತಾರೆ. ಈ ಸಮಸ್ಯೆಗಳಿಗೆ ತಾತ್ಕಾಲಿಕವಾಗಿ ಸದ್ಯ ಮುಕ್ತಿ ಸಿಕ್ಕಿದೆ. ಈಗ ತಳೆವಡಿ ಗ್ರಾಮಸ್ಥರು ಮುಂದೆ ಬಂದು ಗ್ರಾಮವನ್ನ ತೊರೆಯಕ್ಕೆ ಮುಂದಾಗಿದ್ದಾರೆ. ಅದೇ ರೀತಿ ಇನ್ನುಳಿದ ಗ್ರಾಮದ ಜನರು ಕೂಡ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದ್ರೆ ಅವರಿಗೆ ಅರಣ್ಯ ಇಲಾಖೆಯಿಂದ ತಲಾ ಕುಟುಂಬಗಳಿಗೆ 15 ಲಕ್ಷ ರೂಪಾಯಿ ಹಣ ಸಿಗುತ್ತೆ. ಜೊತೆಗೆ ಏನು ಅಂತಂದ್ರೆ ಬೇರೆ ಕಡೆ ಹೋದವರಿಗೆ ಅವ್ರಿಗೂ ಕೂಡ ಭೂಮಿಯನ್ನು ಕೊಡಕ್ಕೆ ಕೂಡ ಈಗ ಜಿಲ್ಲಾಡಳಿತ ತೀರ್ಮಾನವನ್ನು ಮಾಡುವ ಹಂತದಲ್ಲಿ, ಯಾಕಂದ್ರೆ ಜಿಲ್ಲಾಡಳಿತದ ಮೇಲೆ ಒಂದು ಸಂತ್ರಸ್ತರು ಒತ್ತಡವನ್ನು ಹೇಳ್ತಾ ಇದ್ದಾರೆ. ಈಗ ಈ ಮೂಲಕ ಏನಂದ್ರೆ ಕಳೆದ 70-80 ವರ್ಷಗಳಿಂದಲೂ ಕೂಡ ಕಾಡಿನಲ್ಲಿ ಬದುಕ್ತಿದ್ದ ಜನರಿಗೆ ಒಂದು ರೀತಿ ಪುನರ್ವಸತಿ ಕೊಟ್ಟಂಗಾಗುತ್ತೆ ಮತ್ತು ಅವರಿಗೆ ಮುಖ್ಯವಾಹಿನಿಗೆ ಬರಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಈ ಒಂದು ಕಾಡಿನಲ್ಲಿರೋ ಸಂದರ್ಭದಲ್ಲಿ ಯಾವುದೇ ರೀತಿ ಶಾಲೆಗಳಿರಲ್ಲ. ಶಾಲೆಗಳಿಲ್ಲದೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಅದೇ ರೀತಿ ಒಂದು ವಿದ್ಯುತ್ ಸಂಪರ್ಕವೂ ಕೂಡ ಇಲ್ಲ. ಅದು ಸೋಲಾರ್ ಹಾಕಿರ್ತಾರೆ, ಅದು ಕೇವಲ ಬೇಸಿಗೆ ಸಂದರ್ಭದಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಮಳೆಗಾಲದಲ್ಲಿ ಸುಮಾರು 4 ತಿಂಗಳ ಕಾಲ ತಮಗೆ ಬೇಕಾದಂತಹ ದಿನಸಿ ಸಾಮಾನುಗಳು ಮತ್ತು ಮನೆಗೆ ಗೃಹೋಪಯೋಗಿ ವಸ್ತುಗಳನ್ನು ತೆಗೆದುಕೊಂಡು ಅಲ್ಲಿ ಹೋಗಿ ಜೀವನ ಮಾಡುವಂತಹ ಸ್ಥಿತಿ ಮತ್ತು ಇವರು ಕೂಲಿಗೂ ಕೂಡ ಪರದಾಡುವಂತ
ಇರುವಂತಹ ಸ್ಥಿತಿಗಳಿವೆ. ಇಲ್ಲಿ ಯಾವುದೇ ರೀತಿ ಅಧಿಕಾರಿಗಳು ಇವ್ರನ್ನ ತಲುಪಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇವರೇ ತಮ್ಮ ಊರಿಗೆ ಹೋಗ್ಬೇಕಂದ್ರೆ ಹರಸಾಹಸವನ್ನು ಪಡ್ತಾರೆ. ಸಣ್ಣ ಸಣ್ಣ ಹಳ್ಳಗಳಲ್ಲಿ ಬ್ರಿಡ್ಜ್ ಗಳನ್ನ ನಿರ್ಮಾಣ ಮಾಡ್ಕೊಂಡು ಹೋಗ್ತಾರೆ ಮತ್ತು ಅನೇಕ ಘಟನೆಗಳನ್ನ ಬೆಳಗಾವಿ ಜಿಲ್ಲೆಯಲ್ಲಿ ನೋಡಿದ್ದೇವೆ. ಇವರಿಗೆ ಆರೋಗ್ಯ ಸಮಸ್ಯೆ ಆದಾಗ ದೊಡ್ಡ ಸಂಕಷ್ಟವನ್ನು ಎದುರಿಸ್ತಾರೆ. ಮತ್ತು ಈ ಒಂದು ಮಳೆಗಾಲ ಅಂದ್ರೆ ಅಮ್ಮಗಾಂವ್ ಮತ್ತು ಖಾನಾಪುರ ತಾಲೂಕಿನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಬರ್ತಕ್ಕಂಥ ಅಮ್ಮಗಾಂವ್, ಗವ್ವಾಳಿ, ಪಾಸ್ಟೋಲಿ ಮತ್ತು ತಾಳೆವಾಡಿ ಗ್ರಾಮದಲ್ಲಿ ಸುಮಾರು ಆಗೋಂಬೆಯಲ್ಲಿ ಆಗುವಷ್ಟೇ ಮಳೆ ಪ್ರತಿ ವರ್ಷ ತಲಾ ಸರಾಸರಿ ಮಳೆ ಆಗತಕ್ಕಂಥದ್ದು. ಇದು ಸಾಕಷ್ಟು ಸಮಸ್ಯೆಯನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಸೃಷ್ಟಿ ಮಾಡುತ್ತೆ. ಮತ್ತು ಇಲ್ಲಿಂದನೇ ಅನೇಕ ನದಿಗಳು ಉಗಮ ಆಗ್ತಕ್ಕಂಥದ್ದು. ಮಲಪ್ರಭಾ ಹಾಗೆಯೇ ಮಹದಾಯಿ ನದಿ ಕೂಡ ಉಗಮ ಸ್ಥಾನ ಇದು. ಇಂತಹ ಸ್ಥಾನದಲ್ಲಿ ಇದ್ದವರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ರು. ಸದ್ಯ ಈಗ ಆ ಒಂದು ಸಮಸ್ಯೆಯಿಂದ ತಳೆವಾಡಿ ಗ್ರಾಮಸ್ಥರು ಹೊರ ಬಂದಿದ್ದಾರೆ. ತಳೆವಾಡಿಗೆ ನಾನು ಡಿಸೆಂಬರ್ ಅಧಿವೇಶನದಲ್ಲಿ ಬಂದಿದ್ದೆ. ಅಧಿವೇಶನದಲ್ಲಿ ಬಂದಂತ ಸಂದರ್ಭದಲ್ಲಿ ನಾನು ದಾರಿಯಲ್ಲಿ ಇಬ್ಬರು ಮಹಿಳೆಯರು ತಲೆ ಮೇಲೆ ದಿನಸಿ ಹೊತ್ತುಕೊಂಡು ಬರ್ತಾ ಇದ್ರು. ನಾನು ಕಾರ್ ನಿಲ್ಲಿಸಿ ಅವರಿಗೆ ಕೇಳಿದೆ, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ. ಅವರು ಬಹಳ ಆತಂಕದಲ್ಲಿದ್ದರು. ಸಾಯಂಕಾಲದ ಸಮಯದಲ್ಲಿ ಒಬ್ಬ ಮಹಿಳೆ ಹೇಳಿದ್ರು, ನನ್ನ ಮನೆಯವರು ಹುಲಿ ದಾಳಿಯಿಂದ ಮೃತಪಟ್ಟಿದ್ದಾರೆ. ಇನ್ನೊಬ್ಬ ಮಹಿಳೆ ಕೇಳಿದರೆ ಕರಡಿ ದಾಳಿಯಿಂದ ಅಂಗವೈಕಲರಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ತಳೆವಾಡಿ ಅರಣ್ಯವಾಸಿಗಳ ಜೊತೆಯಲ್ಲಿ ನಾನು ಸಂವಾದ ಮಾಡಿದೆ. ಆ ಸಂವಾದದಲ್ಲಿ ಶಾಸಕರಿದ್ದರು, ನಮ್ಮ ಹಿರಿಯ ಅಧಿಕಾರಿಗಳಿದ್ದರು. ಅಂತ ಸಂದರ್ಭದಲ್ಲಿ ಅವರ ಸ್ವಯಂ ಇಚ್ಛೆಯಿಂದ ನಾವೆಲ್ಲ ಇಲ್ಲಿಂದ ಪುನರ್ವಸತಿ ಅಂದರೆ ಅಲ್ಲಿಗೆ ನಾವು ರಿಲೋಕೇಟ್ ಆಗ್ತೀವಿ ಅನ್ನುವಂಥ ಒಂದು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು. ಅವರ ಇಚ್ಛೆಗೆ ಅನುಗುಣವಾಗಿ ನಾನು ಬೆಂಗಳೂರಿಗೆ ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಜೊತೆಯಲ್ಲೂ ಚರ್ಚೆ ಮಾಡಿ, ಕ್ಯಾಂಪಾ ನಿಧಿಯಿಂದ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡಿ 5 ಕೋಟಿ ರೂಪಾಯಿವರೆಗೆ ಹಣ ಬಿಡುಗಡೆ ಮಾಡಿ ಇವತ್ತು ಇಲ್ಲಿ ತಳೆವಾಡಿ ಗ್ರಾಮದಲ್ಲಿ 27 ಜನರಿಗೆ ಪುನರ್ವಸತಿ ಮಾಡುವಂತಹ ಒಂದು ಯೋಜನೆಗೆ ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ. ಇದು ಅವರ ನಿರೀಕ್ಷೆಯಂತೆ, ಅವರ ಮನಸ್ಸಿನ ಇಚ್ಛೆಯಂತೆ ಮಾಡ್ತಾ ಇದ್ದೇವೆ. ಮತ್ತೆ ಅವರೆಲ್ಲರಿಗೆ ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಅದರಲ್ಲಿ 3-4 ಹಂತಿದೆ ಅದು. ಯಾಕಂದ್ರೆ ಕೆಲವರು ಐಡೆಂಟಿಫೈ ಆಗಿದ್ದಾರೆ, ಕೆಲವರು ಐಡೆಂಟಿಫೈ ಆಗಬೇಕು. ಇನ್ನು ಕೆಲವರು ಮುಂಚೆನೇ ಬಿಟ್ಟು ಹೋಗಿದ್ದಾರೆ. ಹೀಗಾಗಿ ಇನ್ನೂ ನಿರ್ದಿಷ್ಟವಾಗಿ ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ. ಸೊ ಇನ್ನೊಂದ್ಸಲ ಮೋಸ್ಟ್ಲಿ ಸರ್ವೆ ಮಾಡಬೇಕಾಗ್ತಿತ್ತು. ಯಾಕೆಂದರೆ ಫಸ್ಟ್ ಈ ರೀತಿ ಆಗೋದು ಫಸ್ಟ್ ಇದು ಈ ಶಿಫ್ಟ್ ಆಗುತ್ತೆ. ಒಟ್ಟು ಟೋಟಲ್ ಭವಿಷ್ಯ ಕರ್ನಾಟಕದಲ್ಲಿ ಇರ್ಬೋದು. ಇದು ನಮ್ಮ ಜಿಲ್ಲೆಯಲ್ಲಿ ಅಂತ ಫಸ್ಟ್ ಮಾಡ್ತಾ ಇದ್ವಿ. ಇದಾದಮೇಲೆ ಇನ್ನೂ 14ರಿಂದ 15 ಹಳ್ಳಿ ಇದೇ ಮಾದರಿಯಲ್ಲಿ ಇದೆ. ಸೊ ನೋಡೋಣ, ಮಂತ್ರಿಗಳು ಬರಲಿ ಮತ್ತು ಬೇರೆ ಬೇರೆ ಇನ್ನೂ ಅಹವಾಲು ಕೊಡಲಿಕ್ಕೆ ಜನ ಬಂದಿದ್ದಾರೆ ಬೇರೆ ಬೇರೆ ರೀತಿಯಿಂದ. ಸೊ ಅವ್ರ ಸಮಸ್ಯೆ ಇದೆ. ಸೊ ಅದನ್ನು ಪರಿಹಾರ ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡಿ ಖಂಡಿತವಾಗ್ತದೆ. ಯಾಕಪ್ಪ ಅವರು 100 ವರ್ಷಗಳಿಂದ ಅಲ್ಲಿ ಯಾವುದೇ ಸೌಲಭ್ಯಗಳಿಲ್ಲದೆ ವಂಚಿತರಾಗಿದ್ದಾರೆ. ಮತ್ತು ಅಲ್ಲಿ ಸರ್ಕಾರ ಕೂಡ ಅದು ವೈಲ್ಡ್ ಲೈಫ್ ಇರೋದ್ರಿಂದ ಹೆಚ್ಚಿಗೆ ಮಾಡಲಿಕ್ಕೆ ಅಸಾಧ್ಯ. ಸೊ ಈಗ ಸರ್ಕಾರ ಬಾಂಧವ್ಯಗಳಿಂದ ಒಂದು ಕಾನೂನು ರೂಪಿಸಿತು, ಅದರ ಜಾರಿ ಮಾಡಲಿಕ್ಕೆ ಆಗಿಲ್ಲ. ಈಗ ಮಾನ್ಯ ಅರಣ್ಯ ಸಚಿವರು ಒಂದು ಹೊಸ ಪ್ರಯೋಗ ಮಾಡಿದ್ದಾರೆ. ವಿಶೇಷ ಆದರೆ ಒಳ್ಳೇದಾಗುತ್ತೆ. ಚೆಕ್ ತಗೊಂಡಿದ್ರಿ ಸರ್, ಇವತ್ತು ವಿತರಣೆ ಮಾಡಿದ್ದಾನ್ರಿ ಸಾಹೇಬ್ಗಳು ಬಂದರೆ. ಈಗ ನಮಗೆ 15 ಲಕ್ಷ ಕೊಡ್ತಾರಂತಾರೆ ಅವರು ಒಂದು ಫ್ಯಾಮಿಲಿಗೆ, ಒಂದು ಮನುಷ್ಯಾಗೆ ಇಲ್ಲ, ಒಂದು ಫ್ಯಾಮಿಲಿಗೆ 18 ಇಯರ್ ಮೇಲೆ ಎಲ್ಲರಿಗೆ. ಮತ್ತು ನಮಗೆ ಈಗ MLA ಸರ್ ಏನು ಡಿಮಾಂಡ್ ಮಾಡಿದ್ದಾನೆ ಹಂಗೆ ಒಂದು ಸ್ವಲ್ಪ ಮಾಡಿದರೆ ಚಲೋ ಆಗ್ತಿದ್ರಿ ಸರ್. ಈಗ ಎಲ್ಲರೂ 28 ಫ್ಯಾಮಿಲಿ ಮೆಂಬರ್ ಇದೆ. ಎಲ್ಲೆಲ್ಲೇ ಹೋಗವ್ರ ಮತ್ತು ಊರು ಇಲ್ಲ, ಏನಿಲ್ಲ. ಒಂದು ಕಡೆ ಜಾಗ ಕೊಟ್ಟಿದ್ರೆ ಚಲೋ ಆಗ್ತದೆ. ಈಗ ನಿಮ್ಮಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಎಷ್ಟು ವರ್ಷ ಸಂಪರ್ಕ ಕಳ್ಕೊಂಡಿದ್ರಿ? ವರ್ಷದಾಗ ಎಷ್ಟು ತಿಂಗಳ ಸಂಪರ್ಕ? 150 ವರ್ಷ, 115 ಇಯರ್ ನಮ್ಮ ಫಾದರ್ ಇತ್ತು. ಆ ಟೈಮ್ನಿಂದ ಭಾಳ ಕಷ್ಟ ರೀ. ಇಲ್ಲಿ ರೋಡ್ ಇಲ್ಲ, ಪಾನಿ ಇಲ್ಲ, ಲೈಟ್ ಕರೆಂಟ್ ಇಲ್ಲ, ಸುವಿಧಾ ಏನಿಲ್ಲ. ಆಸ್ಪತ್ರೆ ಹೋಗೋದಂದ್ರೆ 4 ಜನ ಎಪ್ಸ್ಕೊಂಡು ತಗೊಂಡು ಹೋಗೋದು ಹಂಗಿತ್ತು. ಇಲ್ಲಿಂದ ಇಲ್ಲಿಂದ ಆಗಿದೆ ಅಂದ್ರೆ ಹೆಮ್ಮಾಡ್ಗಾನಿಂದ ಇದು 10 ಕಿಲೋಮೀಟರ್. ಮೊದಲು ಶಿರೋಲಿನಿಂದ ಎಲ್ಲ ನಡ್ಕೊಂಡು ಅದಕ್ಕಿಂತ ಫಸ್ಟ್ ನಮ್ಮ ಫಾದರ್ ಇತ್ತ ಆವಾಗ ಖಾನಾಪುರ್ನಿಂದ 32 ನಡ್ಕೊಂಡು ಹೋಗೋದು, ರೇಷನ್ ತಗೊಂಡು ಬರೋದು ಹಂಗಿತ್ತು ರೀ.
ಈಗ 4 ತಿಂಗಳದ ಒಂದ್ಸಲ ತುಂಬ್ಕೊಂಡು ಸ್ಟಾಕ್ ಮಾಡಿ ಇಟ್ಕೋಬೇಕ್ರಿ. ಹಾಂ, ಜೀವನ ಎಲ್ಲರ ಕೆಲ್ಸಕ್ಕೆ ಹೋಗೋದ್ರಿ, ಗೋವಾ ಮಹಾರಾಷ್ಟ್ರ ಕೆಲ್ಸಕ್ಕೆ ಹೋಗಿದ್ರಿ. ಹೋಗೋಣ ಅಷ್ಟೇ, 1 ತಿಂಗಳು ಮಾಡೋದು ಕೆಲಸ, ಮತ್ತು ಇಲ್ಲೇ ಬರೋನು. ಮತ್ತು ಲೈಫ್ ನಮ್ಮ ಹುಡುಗರದ ಲೈಫ್ ಇದು ಇಲ್ಲ. ಅದೇ ರೀತಿ ಇನ್ನುಳಿದ ಗ್ರಾಮಸ್ಥರು ತೀರ್ಮಾನ ಮಾಡಿದರೆ ಅವ್ರಿಗೂ ಕೂಡ ಸೌಲಭ್ಯವನ್ನ ಕೊಡಕ್ಕೆ ನಾವು ಸಿದ್ಧ ಅಂತೇಳಿ ಸರ್ಕಾರ ಘೋಷಣೆಯನ್ನ ಮಾಡಿದೆ.